ಮುಸುಕುದಾರಿ ಕಳ್ಳನಿಂದ ಹುಂಡಿ ಹಣ ಕಳ್ಳತನಕ್ಕೆ ಯತ್ನ. ಅಂತಿಮ ಕ್ಷಣದಲ್ಲಿ ಕಳ್ಳತನ ಮಾಡಲು ಹೆದರಿದಂತಹ ಕಳ್ಳ ದೇವರಿಗೆ ಕೈ ಮುಗಿದು ವಾಪಸ್ ತೆರಳಿದ ಮುಸುಕುದಾರಿ. ಎಸ್, ಅಂತಿಮ ಕ್ಷಣದಲ್ಲಿ ಕಳ್ಳತನ ಮಾಡಲು ಹೆದರಿದಂತಹ ಕಳ್ಳ ದೇವರಿಗೆ ಕೈ ಮುಗಿದು ವಾಪಸ್ ತೆರಳಿದ ಮುಸುಕುದಾರಿ. ಈ ಒಂದು ಘಟನೆ ಮಂಡ್ಯದ ಮದ್ದೂರು ತಾಲೂಕಿನ ಕದಲೂರಿನಲ್ಲಿ ನಡೆದಿರುವಂತಹದ್ದು. ಗ್ರಾಮದ ಪಟ್ಟಲದಮ್ಮ ಗ್ರಾಮದ ಪಟ್ಟಲದಮ್ಮ ದೇಗುಲಕ್ಕೆ ಬಂದಂತಹ ಒಬ್ಬ ಮುಸುಕುದಾರಿ ಕಳ್ಳ ದೇವರ ಹುಂಡಿಯನ್ನು ಹೊಡಿಲಿಕ್ಕೆ ಪ್ಲಾನ್ ಮಾಡಿದ್ದ. ಆದರೆ ಅದೇನು ಬುದ್ಧಿ ಬಂತ ಗೊತ್ತಿಲ್ಲ, ಮತ್ತೆ ಆತ ವಾಪಸ್ ಹೋಗಿದ್ದಾನೆ ದೇವರಿಗೆ ಕೈ ಮುಗಿದ್ಬಿಟ್ಟು. ಈತನ ಒಂದು ಚಲನವಲನಗಳು ಕಂಪ್ಲೀಟಾಗಿ CCTVಯಲ್ಲಿ ರೆಕಾರ್ಡ್ ಆಗಿರುವಂತಹದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸ್ತೂರು ಠಾಣೆ ಪೊಲೀಸರು ಒಂದು ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು. ಎಸ್, ಈ ಒಂದು ಘಟನೆ ಈಗ ಮಂಡ್ಯದ ಮದ್ದೂರು ತಾಲೂಕಿನ ಕದಲೂರಿನಲ್ಲಿ ನಡೆದಿರುವಂತಹದ್ದು. ಒಬ್ಬ ಮುಸುಕುದಾರಿ ದೇವರ ಹುಂಡಿಯನ್ನು ಕಳ್ಳತನ ಮಾಡಲಿಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಅದೇನು ಬುದ್ಧಿ ಕೊಡ್ತಾ ಗೊತ್ತಿಲ್ಲ, ಮತ್ತೆ ಎಗೇನ್ ಆತ ದೇವರಿಗೆ ಕೈ ಮುಗಿದು ವಾಪಸ್ ಹೋಗಿದ್ದಾನೆ. ಎಸ್, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳನ್ನು. ಹುಂಡಿ ಕೈ ಹಾಕ್ತಾನೆ, ಕಂಪ್ಲೀಟಾಗಿ ಅವನು ಮಾಸ್ಕ್ ಹಾಕಿದ್ದಾನೆ, ಕೈಯಲ್ಲಿ ಒಂದು ರಾಡ್ ಕೂಡ ಇಟ್ಕೊಂಡಿದ್ದಾನೆ. ಹುಂಡಿಯಲ್ಲಿ ಏನಿದೆ ಅಂತೇಳಿ ಒಂದು ಸ್ವಲ್ಪ ಹಿಣಿಕಿ ನೋಡ್ತಾ ಇದ್ದಾನೆ. ಕೈಯಲ್ಲಿ ಮೊಬೈಲ್ ಟಾರ್ಚರ್ ಕೂಡ ಇಟ್ಕೊಂಡಿದ್ದಾನೆ. ಎಸ್, ನೋಡ್ತಾ ಇರ್ಬೋದು ಈ ದೃಶ್ಯಾವಳಿಗಳನ್ನು. ಈ ಒಂದು ಘಟನೆ ನಡೆದಿರುವಂತಹದ್ದು ಮಂಡ್ಯದ ಮದ್ದೂರು ತಾಲೂಕಿನ ಕದಲೂರಿನ ಒಂದು ಗ್ರಾಮದಲ್ಲಿ ನಡೆದಿರುವಂತಹದ್ದು. ಗ್ರಾಮದ ಪಟ್ಟಲದಮ್ಮ ಅಂತೇಳಿ ಆ ಒಂದು ದೇವಾಲಯದಲ್ಲಿ ಒಬ್ಬ ಮುಸುಕುದಾರಿ ಹುಂಡಿಯನ್ನು ಕಳ್ಳತನ ಮಾಡೋಕ್ಕೆ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಅದೇನು ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ, ಕೈಯಲ್ಲಿ ರಾಡ್ ಕೂಡ ಇಟ್ಕೊಂಡಿರ್ತಾನೆ, ಮುಖಕ್ಕೆ ಕಂಪ್ಲೀಟಾಗಿ ಮಾಸ್ಕ್ ಕೂಡ ಹಾಕ್ಕೊಂಡಿದ್ದಾನೆ. ಆತನ ಒಂದು ಚಹರೆಗಳು ಅಲ್ಲಿದ್ದಂತಹ ಒಂದು CCTVಯಲ್ಲಿ ಕಂಪ್ಲೀಟಾಗಿ ರೆಕಾರ್ಡ್ ಕೂಡ ಆಗಿರುವಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಸ್ತೂರು ಠಾಣೆ ಪೊಲೀಸರು ಒಂದು ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ. ಕಳ್ಳತನದ ಪ್ರಕರಣವನ್ನು ದಾಖಲಿಸಿಕೊಂಡು ಆತ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಕೂಡ ಶುರು ಮಾಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.